Hello everyone, welcome back to Punya Vlogs and welcome back to my new vlog. ಸೊ ಇವತ್ತಿನ ದಿನ ಬಂದು ಪಿತೃಪಕ್ಷ ಮಾಡ್ತಾ ಇದ್ದೀವಿ. ಆಲ್ರೆಡಿ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿದಿದೆ. ನಾನು ಎದ್ದಿಲ್ಲದೆ ಇರೋ ಕಾರಣ ಪೂಜೆ ಯಾವುದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ಅಜ್ಜಿ ತಾತ ಎಲ್ಲ ಆಲ್ರೆಡಿ ಊರಿಂದ ಬಂದಿದ್ದಾರೆ. ಅವ್ರು ಆಗಲೇ ಬಂದು 1-2 hours ಮೇಲಾಗಿದೆ. ಅಡುಗೆಗೆಲ್ಲ ಏನೇನೋ ರೆಡಿ ಮಾಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತಿದ್ದಾರೆ ಅಂತ. ನಮ್ಮ ಆಂಟಿ ಇಲ್ಲಿ ಎಡೆಗಿಡಬೇಕು ಅಂತ ಒಡೆನೆಲ್ಲ ಬೇಯಿಸ್ತಾ ಇದ್ದಾರೆ. ಅಲ್ಲೋಡಿ ನಮ್ಮ ತಾತ ಬಂದರು ಆಗಲೇ ಎಲ್ಲ ಹೋಗಿ ಹಾಯ್ ಮಾಡು ನಮ್ಮ ತಾತ. ಆ್ಯಂಡ್ ಇಲ್ಲಿ ನಮ್ಮ ಅಜ್ಜಿ ನಾನು ಅಪ್ಲೋಡ್ ಮಾಡಿದ್ದು ವ್ಲಾಗ್ ನೋಡಿಲ್ಲ ಅಂತ ನನ್ನ ತಂಗಿ ನಮ್ಮ ಅಜ್ಜಿಗೆ ನನ್ನ ವ್ಲಾಗ್ ತೋರಿಸ್ತಿದ್ದು. ಅವರು ವ್ಲಾಗ್ ಎಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತಿದ್ರು. ಶಾಂತ ಹಾಯ್ ಹಾಯ್. ಪಿತೃಪಕ್ಷನೇ ಎಂತಂಗೆ ಮಾಡೋದು? ಏನಕ್ಕೆ ಮಾಡ್ತಾರೆ ಅಂತಂದರೆ, ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ನಮ್ಮ ಅಜ್ಜ ತಾತ ಅತ್ತೆ ಮಾವ ನಮ್ಮ ವಂಶ ಪರಂಪರೆ ಮುಂದಿನ ಪೀಳಿಗೆನ ಹಿಂಗೆ ನಡ್ಸ್ಕೊಂಡು ಹೋಗ್ಲಿ ಅಂತ ಅವ್ರಿಗೆ ಎಡೆ ಇಡಬೇಕು ಅಂತ ಪಿತೃಪಕ್ಷನ ವರ್ಷಕ್ಕೊಂದು ಸರಿ ಅವ್ರಿಗೆ ಅನ್ನ ಹಾಕಬೇಕು ಅಂತ ಪಿತೃಪಕ್ಷ ಮಾಡ್ತಾರೆ. ಇದೇ ತಟ್ಟಿನಲ್ಲೇ ಮಾಡೋದು, ಯಾವಾಗಲೂ ಇದೇ ತಿಂಗಳಿನಲ್ಲೇ ಮಾಡೋದು. ಗೊತ್ತಾಯ್ತಾ? ಇದೇ ರೀಸನ್ಗೆ ಪಿತೃಪಕ್ಷ ಮಾಡ್ತಾರೆ. ಪಿತೃಪಕ್ಷ ಕಂಪಲ್ಸರಿ ತಪ್ಪಂಗೆ ಕರ್ನಾಟಕದಾದ್ಯಂತ ಪಿತೃಪಕ್ಷ ಮಾಡ್ತಾರೆ. ನಮ್ಮಮ್ಮ ಇಲ್ಲಾಗಲೇ ಸಾಂಬಾರೆಲ್ಲ ರೆಡಿ ಮಾಡಿದರು. ಆ್ಯಂಡ್ ಚಿಕನ್ಗೆ ಅಂತ ಮಸಾಲಾಸ್ ಎಲ್ಲ ರೆಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ರು. ಆ್ಯಂಡ್ ಇಲ್ಲಿ ಊಟಕ್ಕೆ ಟೇಬಲ್ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮಮ್ಮ ಇಲ್ಲಿ ಮಟನ್ ಗೊಜ್ಜು ಮಾಡ್ತಾಯಿದ್ರು. ನಾನಿಲ್ಲಿ ಲಾಲಿಪಾಪ್ ಮ್ಯಾರಿನೇಟ್ ಮಾಡೋಣ ಅಂತ ಮಸಾಲೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಲಾಲಿಪಾಪ್ ಮಸಾಲ ರೆಡಿ ಆದಮೇಲೆ ಚಿಕನೆಲ್ಲ ಮ್ಯಾರಿನೇಟ್ ಮಾಡಿ 1-2 hours ಇಟ್ಟು. ಆ್ಯಂಡ್ ನಮ್ಮ ಅಜ್ಜಿಲಿ ಬ್ಲಡ್ ಕಟ್ ಮಾಡ್ತಿದ್ದಾರೆ. ಆ್ಯಂಡ್ ಮಧ್ಯಾಹ್ನದ ಊಟ ಬೆಳಗ್ಗೆ ಪುಳಿಯೋಗರೆನೇ ಇತ್ತು, ಅದನ್ನೇ ಊಟ ಮಾಡಿ. ಚಿಕನ್ ಎಲ್ಲ ರೆಡಿ ಆಗಿತ್ತು. ಆಲ್ಮೋಸ್ಟ್ ಆಲ್ ಅಡುಗೆ ಎಲ್ಲ ರೆಡಿ ಆಗಿತ್ತು. ಹಾಯ್ ವಿಜಿ. ಆಯ್ತು ಅಮ್ಮ, ಗೊಜ್ಜು ತಿಂತಾ ಇದ್ದೀನಿ. ಆ್ಯಂಡ್ ಮೇಲ್ಗಡೆ ನಮ್ಮ ಅಜ್ಜಿ ನಮ್ಮ ಆಂಟಿ ಎಡೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಮಾಡಿದ ತಿಂಡಿಗಳೆಲ್ಲ ಇಟ್ಟು, ಹಣ್ಣಿಟ್ಟು, ಸ್ವೀಟು ಎಲ್ಲ ಇಟ್ಟು ಹಿರಿಯರಿಗೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಿದ್ರು. ಇಲ್ಲಿ ನಮ್ಮ ಅಜ್ಜಿ ಮಾಡಿದ ತಿಂಡಿಗಳು ಸ್ವೀಟ್ಸ್ ಎಲ್ಲ ಆಲ್ರೆಡಿ ಇಟ್ಟಾಗಿತ್ತು. ಇನ್ನೇನು ಅಡುಗೆ ಒಂದು ಇಡಬೇಕಿತ್ತು ಎಡೆಗೆ. ಅದು ದಾಸಪ್ಪ ಬಂದಾಗ ಇಡಬೇಕು ಅಂತ ಅಷ್ಟು ಮಾಡಿ ಸ್ಟಾಪ್ ಮಾಡಿದರು. ದೇವ್ರ ಮನೆ ಪೂಜೆ ಎಲ್ಲ ಬೆಳಗ್ಗೆ ಮುಗ್ದಿತ್ತು. ನಾವು ಆ್ಯಕ್ಚುಲಿ ಎಡೆ ಇಡೋದು ಬಂದು ಸಂಜೆ ಆಗಿದ್ದರಿಂದ ದೇವ್ರ ಮನೆ ಪೂಜೆ ಎಲ್ಲ ಆಲ್ರೆಡಿ ಬೆಳಗ್ಗೆನೇ ಮುಗಿಸ್ಬಿಟ್ಟಿದ್ರು. ಅರೌಂಡ್ 4:30-5 o'clock ಹಂಗೆ ದಾಸಪ್ಪ ಬಂದಿದ್ದರು. ದಾಸಪ್ಪ ಬಂದಾದಮೇಲೆ ಎಡೆ ಎಲ್ಲ ಇಟ್ಟು ಏನೇನು ಮಾಡಬೇಕೋ ಆ ಶಾಸ್ತ್ರ ಎಲ್ಲ ಮಾಡಿ ಮುಗಿಸಿದ್ವಿ. ಆ್ಯಕ್ಚುಲಿ ನಾವು ಬೆಳಗ್ಗೆ ತರ್ಪಣ ಬಿಡೋ ಅಂತ ಒಂದು ಶಾಸ್ತ್ರನೂ ಮಾಡಿದ್ವಿ. ಬಟ್ ಅದು ಯಾವುದು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಇಲ್ಲದೆ ಇರೋದ್ರಿಂದ.
ಎಡೆ ಎಲ್ಲ ಇಟ್ಟಾದಮೇಲೆ ಎಲ್ಲ ಬಂದಿದ್ದ ರಿಲೇಟಿವ್ಸ್ಗೆಲ್ಲ ಊಟ ಬಡಿಸಿ ಎಲ್ಲರನ್ನೂ ಕಳಿಸಿದ್ದಾಯಿತು. ರಿಲೇಟಿವ್ಸ್ನೆಲ್ಲ ಕಳಿಸಿ ನಾವೆಲ್ಲ ಊಟ ಮಾಡಿ ಡೇನ ಇಲ್ಲಿಗೆ ಎಂಡ್ ಮಾಡಿದ್ವಿ. ಹಿರಿಯರ ಆಶೀರ್ವಾದದೊಂದಿಗೆ ಎಲ್ಲ ಚೆನ್ನಾಗಿ ನಡೀತು. ವೆಲ್ಕಮ್ ಬ್ಯಾಕ್. ಪಿತೃಪಕ್ಷ ಎಲ್ಲ ಮುಗೀತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆ ಈ ವ್ಲಾಗ್ ಇಷ್ಟ ಆಗಿದೆಯೋ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇಂದು ಒಳ್ಳೆ ಒಂದು ಕಂಟೆಂಟ್ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.